ಓ, ಏನಪ್ಪ ಬಾರಿ ಕೆಮ್ತಾ ಇದೀಯಾ? ಏನ್ ವಿಷಯ? ನಾನು ನಿನ್ನ ಏನೋ ಅನ್ಕೊಂಡಿದ್ದೆ, ಸಾಮಾನ್ಯದನಲ್ಲ, ಭಲೇ ಕಿಲಾಡಿ. ಯಾಕಪ್ಪ, ಯಾಕೆ ಹಂಗ ಅನ್ಸ್ತು ನಿಂಗೆ? ಈಗಿನ ಕಾಲಕ್ಕೆ ಜನ ಒಂದು ಸುಳ್ಳು ಹೇಳೋಕ್ಕೆ 100 ಸಲ ಲೆಕ್ಕ ಹಾಕ್ತಾರೆ. ನೀನು ಲೆಕ್ಕನೇ ಹಾಕದೆ ಇಷ್ಟೆಲ್ಲ ಸುಳ್ಳು ಹೇಳಿ ಇನ್ನೂ ಈ ಮನೇಲಿ ಇದೆಯಲ್ಲ. ಊರ್ ಜನ ನಮ್ಮಪ್ಪನ್ನೇ ಛತ್ರಿ ಬುದ್ಧಿ ಶೇಷಣ ಅಂತಾರೆ, ನೀನು ಅವ್ರನ್ನೇ ನಂಬಿಸಿ ಮೇಂಟೈನ್ ಮಾಡ್ತಿದ್ಯಲ್ಲ. ಎಂಥ ಪಾಕಡ ಇರಬೇಡ ನೀನು. ಅದೂ ಸಾಲದಂತೆ ತಲೆಗೆ ಇನ್ನೊಂದು ಹುಳ ಬಿಟ್ಟಿದೀಯ ಅಲ್ಲ. ನೀನು ಕಟೇರಿ ಫ್ಯಾಮಿಲಿಗೆ ಸೇರಿದವನ? ನನ್ನ ಮಾತಿನ ಮೇಲೆ ಯಾಕೋ ಅಷ್ಟೊಂದು ಅನುಮಾನ? ಮತ್ತಿನ್ನೇನು, ಅಪ್ಪಿ ತಪ್ಪಿ ಉಸಿರು ಒಳ್ಳೆಯವ್ರು ನಂಬೋದು, ನಿನ್ನ ನಂಬೋದು ತುಂಬ ಕಷ್ಟ ಇದೆ. ನಿಜ ಹೇಳು, ನೀನು ಈಗ ಹೇಳ್ತಿರೋದು ಸುಳ್ಳು ತಾನೆ? ಆ ಯಾವುದು? ಅದೇ ನೀನು ಮನೋಹರ್ ಕಟೋರೆ ಮೊಮ್ಮಗ ಅನ್ನೋದು. ಯಾಕಪ್ಪ, ನಾನು ಅವ್ರ ಮೊಮ್ಮಗನ ಥರ ಕಾಣಿಸ್ತಾ ಇಲ್ವಾ? ನೀನು ತಿರ್ಚಿ ಮರ್ಚಿ ಮಾತಾಡಬೇಡ. ನೀನು ಹೇಳಿದ್ದು ನಿಜನೋ ಸುಳ್ಳು ಹೇಳು. ನಿಂಗೊಂದು ವಿಚಾರ ಗೊತ್ತಾ? ಏನಪ್ಪ ಅದು? ನನಗೆ ಮೊದಲಿಂದನೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಷ್ಟನೇ ಆಗಲ್ಲ. ನನಗೆ ತುಂಬ ಇಷ್ಟ ಆಗೋದು ಸಂದರ್ಭಾನುಸಾರ ವಿವರಿಸಿ. ಇಲ್ಲಿ ಯಾಕೋ ನಾ ಕೇಳೋ ಪ್ರಶ್ನೆಗೂ ನೀ ಹೇಳೋ ಉತ್ತರಕ್ಕೂ ಹೊಂದಿಸಿ ಬರೀರಿ ಆಗ್ತಾನೇ ಇಲ್ಲಲ್ಲ. ನಾನೇ ಏನೋ ಕೇಳಿದರೆ ನೀನೇನೋ ಹೇಳ್ತಿದ್ಯಾ. ಅಪ್ಪ ಪುಣ್ಯಾತ್ಮ, ನಾನು ಹೇಳಿದ ಸುಳ್ಳು ಅಂತ ಯಾರು ಯಾರಿಗೆ ಹೇಳಿದ್ರು? ಕರ್ಕೊಂಡು ಬಾ ಇಲ್ಲಿ. ಲೇ, ಜಾಸ್ತಿ ಮಾತಾಡಬೇಡ. ನಾ ಹೇಳಿದಕ್ಕೆ ಬಿಟ್ಟ ಸ್ಥಳ ತುಂಬ ಅಷ್ಟೇ ಸಾಕು. ಸರಿ, ಅದೇನು ಕೇಳು ಮಾರಾಯ. ನೀನು ಡ್ಯಾಶ್ ಫ್ಯಾಮಿಲಿಗೆ ಸೇರಿದವನು? ಎಂಥ ದೊಡ್ಡ ಶಿಖಾಮಣಿ ಇರ್ಬೋದು. ಯಾಕಪ್ಪ? ಸರಿ ತಪ್ಪು ವಿವರಿಸಿ ಹೇಳಿದ್ರು ಕೇಳಿದ್ದೇ ಕೇಳ್ತೀಯಲ್ಲ ಮಾರಾಯ ನೀನು. ಅದೆಲ್ಲ ಬಿಡಪ್ಪ. ಯಾರು ನೀನು? ಸತ್ಯ ಹೇಳು. ಸರಿಯಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಹೇಳು. ನಾನು ಮನೋಹರ ಕಟರೆಯ 2ನೇ ಹೆಂಡತಿಯ ದೊಡ್ಡಮ್ಮನ, ಚಿಕ್ಕಮ್ಮನ, ಭಾವನ, ತಮ್ಮನ, ತಂಗಿಯ ಮಗ. ಯಪ್ಪ, ನೀನು ಯಾರೋ ಏನು ಅಂತ ಹೇಳೋದೇ ಬೇಡ. ನೀ ಹೇಳಿದ ಕೇಳಿ ನನ್ನ ತಲೆನೇ ಕೆಟ್ಟು ಹೋಗ್ತಿದೆ. ನೀನು ಸವಸ ಬೇಡಪ್ಪ. ಶ್ರೀ ಪೂರ್ಣಲಾಡ್ ಶೃಂಗೇರಿ. ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ತುಂಬ ಪ್ರಯತ್ನ ಪಟ್ಟೆ ಕಣೆ, ನಮ್ಮಮ್ಮ ಏನೂ ಹೇಳಲಿಲ್ಲ. ಇಷ್ಟು ವರ್ಷ ನಮ್ಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕಾಪಾಡ್ಕೊಂಡ್ ಬಂದಿದ್ದಾರೆ ಅಂದರೆ ಗ್ರೇಟ್ ಅಪ್ಪ. ನಿಂಗೊಂದು ವಿಷಯ ಗೊತ್ತಾ? ಏನು ವಿಷಯ? ಜಗತ್ತಲ್ಲಿ ಯಾರಿಗೂ ಕದಿಕ್ಕಾಗ್ದಿರೋ ಸೇಫ್ಟಿ ಲಾಕರ್ ಯಾವುದು ಗೊತ್ತಾ? ಓ, ಯಾವುದಪ್ಪ? ಹೆಂಗಸರು. ಏನು? ಹ್ಞೂ ಕಣೆ, ಹೆಂಗಸ ಹತ್ರ ಇರುವ ದುಡ್ಡೇ ಆಗಲಿ, ರಹಸ್ಯವಾಗಿರೋ ಗುಟ್ಟೆ ಆಗಲಿ, ಆ ದೇವರೇ ಬಂದರೂ ಕದಿಯೋಕ್ಕಾಗಲ್ಲ. ಸ್ವಿಸ್ ಬ್ಯಾಂಕಿಂದನೂ ಸೇಫು. ಹೌದು ಹೌದು. ಹೇಗೆ ಅಮ್ಮನ ಹತ್ರ ಬಾಯಿ ಬಿಡಿಸೋದು? ಅಲ್ಲ, ಅದೇನು ರಹಸ್ಯ ಇರ್ಬೋದು? ನೋಡೋಕೆ ಹೆಂಗಿರ್ಬೋದು? ನಿಂಗೇನಾದರೂ ಗೊತ್ತಾ? ಅದೇನು, ಎಲ್ಲಿದೆ, ಹೇಗಿದೆ, ಏನು ಹೇಳ್ತಿಲ್ಲ ಅಮ್ಮ. ನನ್ನ ಹತ್ರ ಇರೋ ರಹಸ್ಯ ಸಿಕ್ಕಿದ್ರೇನೆ ಕಟರೆ ಎಸ್ಟೇಟಲ್ಲಿ ಇರೋದನ್ನ ಪಡ್ಕೊಳಕ್ಕಾಗೋದು ಅಂತಾರೆ. ಇದೊಂದನ್ನು ಬಿಟ್ರೆ ಬೇರೆ ಏನು ಹೇಳ್ತಿಲ್ಲ ಅವರು. ಅದೇನು ಕೋಡ್ ವರ್ಡಾ, ಪೆಟ್ಟಿಗೆ ಓಪನ್ ಮಾಡೋ ಸೀಕ್ರೆಟ್ ಕೀನಾ, ಏನೂ ಬಾಯ್ ಬಿಡ್ತಾ ಇಲ್ಲ. ಅದನ್ನ ಎಲ್ಲಿ ಇಟ್ಟಿರ್ಬೋದಂತನೂ ಗೊತ್ತಾಗ್ತಾ ಇಲ್ಲ. ಈಗ ನಾವೊಂದು ಉಪಾಯ ಮಾಡಿದ್ರೆ ಹೇಗೆ? ಏನದು? ಇದೇ ವಿಚಾರನ ಕಟಾರಿಗೆ ಹೇಳಿ ಅವ್ರ ಹತ್ರನೇ ದುಡ್ಡಿಗೆ ಡೀಲ್ ಮಾಡಿದ್ರೆ?
ಅವರೇ ಬಂದು ನಮ್ಮಲ್ಲಿರೋ ರಹಸ್ಯನ ಹುಡ್ಕೊಂಡು ಕೈಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಹೋಗ್ತಾರಪ್ಪ. ಅಪ್ಪ ಪುಣ್ಯಾತ್ಮ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ಅದನ್ನ ಕಟಾರೆ ಹತ್ರ ದುಡ್ಡು ಡೀಲ್ ಮಾಡಿದ್ರೆ ವರ್ಷದ ದುಡ್ಡು, ಅದ್ರ ಬದಲು ಅದನ್ನ ನಾವೇ ಇಟ್ಕೊಂಡು ಎಸ್ಟೇಟಲ್ಲಿರೋದನ್ನ ಹೊಡ್ಕೊಂಡ್ರೆ ಜೀವನ ಪೂರ್ತಿ ದುಡ್ಡು. ಓ ಹಾಗಂತೀಯಾ? ಇನ್ನೇನು ಮತ್ತೆ, ಎಸ್ಟೇಟಲ್ಲಿರೋದು ನಮಗೆ ಸಿಕ್ಕಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಈ ಅಮ್ಮಂಗೆ ಜೀವನ ನಡೆಸೋದು ಹೆಂಗಂತಾನೆ ಗೊತ್ತಿಲ್ಲ. ಇಷ್ಟು ವರ್ಷ ಅವ್ರ ಹತ್ರನೇ ಇಟ್ಕೊಂಡು ಹಾಗೆ ಕೂತಿದ್ದಾರೆ. ಅದೇನಾದ್ರೂ ನನ್ನ ಹತ್ರ ಇದ್ದಿದ್ರೆ ಎಸ್ಟೇಟಲ್ಲಿರೋದನ್ನ ಹುಡುಕಿ ತೆಗೆದು ಬೆಂಗಳೂರಿಗೋ ಬಾಂಬೆಗೋ ಹೋಗಿ ಸೆಟ್ಲ್ ಆಗ್ಬಿಡ್ತಿದ್ದೆ. ನೋಡು ಸುನೀಲ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು ಎಸ್ಟೇಟಲ್ಲಿದೆ. ಅದನ್ನ ಹುಡ್ಕೋಕ್ಲು ನಮ್ಮ ಮನೇಲಿದೆ. ಈ ಅವಕಾಶ ನಾವು ಕಳ್ಕೊಬಾರ್ದು. ನನ್ನ ಮದ್ವೆ, ನಿನ್ ಫ್ಯೂಚರು, ನಮ್ಮ ಮನೆ ಕಷ್ಟಗಳು ಯಾವುದೂ ಇರಲ್ಲ. ಹಾಗಾದ್ರೆ ಈಗ ನಾವು ಏನ್ ಮಾಡೋಣ ಅಂತೀಯ? ನಾವೇ ಹುಡ್ಕೋಣ, ನಮ್ಮ ಜೀವನನ ನಾವೇ ಸೆಟ್ಲ್ ಮಾಡ್ಕೊಳ್ಳೋಣ. ಅಮ್ಮನ ಹತ್ರ ಇರೋ ಕ್ಲೂ ಏನು, ಎಲ್ಲಿದೆ, ಹೇಗಾದ್ರೂ ಮಾಡಿ ನಾವೇ ಪತ್ತೆ ಮಾಡಬೇಕು. ಆಗ ಎಸ್ಟೇಟಲ್ಲಿರೋದೇನು, ಅದನ್ನ ತೆಗಿಯೋದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಗೊತ್ತಾಗುತ್ತೆ. ದೊಡ್ಡವರೆಲ್ಲ ಅದ್ರ ಹಿಂದೆ ಬಿದ್ದಿದ್ದಾರೆ, ಅವರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಇನ್ನೂ ನಮಗ್ ಸಿಗುತ್ತಾ ಅದು? ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಮ್ಯಾಟ್ರ್ ಆಗಲ್ಲ, ಯಾರೆಷ್ಟು ಬುದ್ಧಿ ಉಪಯೋಗಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಬುದ್ಧಿ ನಾನು ಉಪಯೋಗಿಸ್ತೀನಿ, ಬೆಲೆ ಬಾಳೋದನ್ನ ಹುಡುಕಿ ತೆಗಿತೀನಿ. ಭಾರತಿ ಶಂಕರ ಲೇಔಟ್ ಶೃಂಗೇರಿ. ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಏನಂತಾರೆ ನಂದು ಮಹಾರಾಜ್? ಬರ್ಬೇಕು ಸಾಲಮೇನ್ ಸಾಹೇಬ್ರು, ಏನು ಸುದ್ದಿನೇ ಇಲ್ಲಲ್ಲ? ಸುದ್ದಿ ತರಕ್ ನಾವೇನ್ ಸುದ್ದಿ ಪತ್ರಿಕೆನಾ ಅಥವಾ ದಿನ ಬರಕ್ಕೆ ದಿನಪತ್ರಿಕೆನಾ? ನಾವೊಂಥರ ವಿಶೇಷ ಅಂಕ ಸಂಚಿಕೆ ಇದ್ದಂಗೆ, ಎಂಟ್ರಿ ಕೊಟ್ರೆ ವಿಶೇಷವಾಗೇ ಇರುತ್ತೆ. ಈ ಮಾತಿಗೆ ಏನು ಕಮ್ಮಿಲ್ಲ. ಹೌದು, ತುಂಬಾ ದಿನ ಆಗಿತ್ತು, ಮನೇಲಿ ನಿಮ್ ದರ್ಶನನೇ ಆಗಿಲ್ಲ. ಏನು ಮಾಡೋದಪ್ಪ, ನನಗೆ ಬಂಧು ಬಳಗೆ ಜಾಸ್ತಿ, ನನ್ನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ. ನಮ್ಮನೆಗೆ ಬಾ ಅಂತ ತಲೆ ತಿಂತ ಇದ್ರು. ಒಂದು ರೌಂಡು ಎಲ್ಲರ ಮನೆ ಹೋಗಿ ಬರೋಷ್ಟರಲ್ಲಿ ತುಂಬ ದಿನ ಕಳೆದೇ ಹೋಯ್ತು. ಓ ಹಾಗ, ನಮಗ್ ಬಂದಿರೋ ಸುದ್ದಿನೇ ಬೇರೆದಿದೆ. ನಿನಗೇನು ಸುದ್ದಿ ಬಂತಪ್ಪ? ಬೇಗ ಒಂದು ಹುಡುಗಿನ ನೋಡಿ ಮದ್ವೆ ಮಾಡಿ ಅಂತ ಹೇಳಿದಿಕ್ಕೆ ಅಪ್ಪ ಮಗಂಗ್ ಜಗಳ ಆಗಿ ಮನೆ ಬಿಟ್ಟೋಗಿದ್ರಂತೆ. ಹಾ ಇಲ್ಲಪ್ಪ, ಅದೆಲ್ಲ ಯಾರು ಹೇಳಿದ್ ನಿಂಗೆ? ಗೊತ್ತಾಗುತ್ತೆ ಸಾರ್, ಗೊತ್ತಾಗುತ್ತೆ, ನಮ್ಗೆಲ್ಲ ಗೊತ್ತಾಗುತ್ತೆ. ಈ ಊರಲ್ಲಿ ಯಾರ್ಯಾರ ಮನೇಲಿ ಏನೇನಾಗುತ್ತೆ ಅಂತ ಎಲ್ಲ ಸುದ್ದಿ ನನಗ್ ಬರುತ್ತೆ. ಅದ್ರಲ್ಲಿ ನೀವು ನಮಗೆ ಕತೆ ಹೊಡಿತೀರಲ್ಲ. ಹಲೋ, ನಿನಗೆ ಬಂದಿರೋ ಸುದ್ದಿ ಪೂರ್ತಿ ಸುಳ್ಳು. ಮದುವೆ ವಿಚಾರಕ್ಕೆ ನಮ್ಮನೇಲಿ ಯಾಕೆ ಗಲಾಟೆ ಆಗುತ್ತೆ? ನನ್ನನ್ನು ಮದುವೆ ಆಗಕ್ಕೆ ಹುಡುಗಿರು ಸಾಲು ಕಟ್ಟಿ ನಿಲ್ತಾರೆ, ಅಂಥದ್ರಲ್ಲಿ ಮದುವೆ ವಿಚಾರಕ್ಕೆ ಮನೇಲಿ ಯಾಕೆ ಗಲಾಟೆ ಆಗುತ್ತೆ? ಇಲ್ಲಪ್ಪ, ಛೇ ಇಲ್ಲ. ಆದ್ರೂ ಊರಲ್ಲೆಲ್ಲ ಓಡಾಡ್ತಿರೋ ವಿಚಾರನೇ ಬೇರೆ ಅಲ್ವಾ? ಹೌದಾ? ಏನು ಓಡಾಡ್ತಿದೆ ಊರಲ್ಲಿ? ನಂದು ಮಹಾರಾಜಿಗೆ ಹೆಣ್ಣು ಹುಡ್ಕೋದು ಸಮುದ್ರದಲ್ಲಿ ಬಿದ್ದಿರೋ ಸೂಜಿ ಹುಡ್ಕ್ದಂಗ ಆಗುತ್ತಂತೆ.
ಕಳ್ದಿರ್ಬೇಕಾದ್ರೂ ಹುಡ್ಗಿನ್ ಕೊಡ್ತೀನಿ, ಇವನಂತ ಬೇಜವಾಬ್ದಾರಿ ಹುಡ್ಗಂಗೆ ಹುಡ್ಗಿ ಕೊಡಲ್ಲ ಅಂತ ಮುಖ ಕೊಡ್ದಂಗೆ ಹೇಳಿ ಹೋದ್ರೆ ಅಂತೆ ತುಂಬಾ ಜನ. ಏಯ್, ಯಾಕಯ್ಯ ಏನೇನೋ ಹೇಳಿ ತಲೆ ಹಾಳು ಮಾಡ್ತಿದ್ದಿ? ನಮ್ಮನೆ ವಿಚಾರ ನಿಂಗೆ ಹೇಗೆ ಗೊತ್ತಾಗತ್ತೆ? ಆಗ್ಲೇ ಹೇಳಿದ್ನಲ್ಲ ನಂದು ಸರ್, ಊರಲ್ಲಿ ಯಾರ್ಯಾರ ಮನೇಲಿ ಏನೇನಾಗುತ್ತೆ ಅಂತ ಎಲ್ಲ ಗೊತ್ತಾಗುತ್ತೆ ನಂಗೆ. ಅಪ್ಪ, ಜಾಸ್ತಿ ಬಿಲ್ಡಪ್ ತಗೊಂಡ್ಬೇಡ. ಈ ನಂದು ಬಗ್ಗೆ ನಿನಗೆ ಇನ್ನೂ ಏನು ಗೊತ್ತಿಲ್ಲ. ಹ, ನಿಮ್ ಬಗ್ಗೆ ಇಡೀ ಊರಿಗೆ ಗೊತ್ತು, ಇನ್ ನಂಗೆ ಗೊತ್ತಿಲ್ವಾ? ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋರನ್ನ ತುಂಬಾ ಜನ ನಾನು ನೋಡಿದ್ದೀನಿ, ಆದ್ರೆ ನೀವೊಂಥರ ಬರ್ದೇ ಇರೋ ಟ್ರೈನಿಗೆ ಟಿಕೆಟ್ ತಗೊಳ್ಳೋರು. ಲೋ, ಬೇಡ ನೋಡು, ಸರಿ ಇರಲ್ಲ. ಏನು ಮಾಡ್ತೀರಾ? ನಮ್ಮಮ್ಮಂಗೆ ಹೇಳ್ಬಿಡ್ತೀನಿ. ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋದ್ಮೇಲೆ ಅಮ್ಮನ ಕೂರಿಸ್ಕೊಂಡು ನನ್ನ ಬಗ್ಗೆ ಎಲ್ಲ ಹೇಳಿ ಆಯ್ತಾ? ಬಾಯ್ ಬಾಯ್. ಏಯ್ 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 ಏಯ್, ಎತ್ತ ಓಡುವೆ ಓ ಮನುಜ, ಕೊನೆಗೆ ಉಳಿವುದೂರುಲು ನಿಜ. ನರನ ಕುಟಿಲತೆ ಅತಿ ಸಹಜ, ಕೊಳೆತ ಮನಸ್ಸುಗಳ ಸಾಮ್ರಾಜ್ಯ. ಆ ದಿನಗಳು ಜರಿದವು, ಮಿಡಿವ ಮನಸ್ಸು ಮಣ್ಣಾದವು. ಕೈಯ ಹಿಡಿದು ನಡೆಸುವವರು ಇಲ್ಲ, ಎಲ್ಲ ಮರೆಯಾದರು. ಮರೆಯಾದರು ಮರೆಯಾದರು ಸರಿ ಸಜ್ಜನ, ಮರೆಯಾದರು 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 ಹೊಸ ಕಾಲಕ್ಕೆ ಕಳೆದೋದರು. ಹದ್ದಿನ ಕಣ್ಣಿಗೆ ಊರಗವೇ ಧ್ಯೇಯವು, ಅಜಗರ ಗಮನವು ಎಂದಿಗೂ ಮಂಡೂಕವು. ಬಾಳೆ ಸಮರವು ಎಲ್ಲ ಕಪಟವು, ನರನ ಮನ ಮೃಗವು. ಗುರಿಯ ಸೇರುವ ಹಾದಿಗೆ ಮೆಟ್ಟಿಲು, ಹೆಣಗಳ ಸಾಲುಗಳು. ಜನರು ಪಶುಗಳಂತಾದರೆಲ್ಲ, ಯಾರ ಜೀವನವು ಸುಲಭವಿಲ್ಲ. ಎಲ್ಲ ಮರೀಚಿಕೆಯು ಮರೆಯಾದರು ಮರೆಯಾದರು ಸರಿ ಸಜ್ಜನ, ಮರೆಯಾದರು 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 ಮಾತಾಡದೆ ಮಣ್ಣಾದರು. ಬಡವರ